ಯಾಕಕ್ಕ? ನಾಳೆ ದಿನ ನೀನು ದಿಶಾ ಆಗಿ ಎಲ್ಲ ಕಡೆ ಫೇಮಸ್ ಆಗೋಳಲ್ವಾ, ಅದಕ್ಕೆ ನಿನ್ ಸ್ಕಿನ್ ಟೋನ್ಗೆ ಮೇಕಪ್ ನ ಟೆಸ್ಟ್ ಮಾಡ್ಬೇಕು. ಅಂದ್ರೆ ನಿನ್ ಸ್ಕಿನ್ ಟೋನ್ಗೆ ಫೇಸ್ಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಅಂತ ಟೆಸ್ಟ್ ಮಾಡ್ಬೇಕು. ಅದೆಲ್ಲ ಇವಾಗ ಯಾಕಕ್ಕ? ನಾಳೆ ಪಾರ್ಲರ್ ಅವ್ರು ಬರ್ತಾರಲ್ವಾ? ಅವ್ರು ನಾಳೆ ಬಂದು ಟೆಸ್ಟ್ ಮಾಡ್ತಾ ಕೂತ್ರೆ ಟೈಮ್ ಆಗುತ್ತೆ ದೀಪಾ. ಅದಕ್ಕೆ ಇವತ್ ನಾವೇ ಟೆಸ್ಟ್ ಮಾಡಿ ಇಟ್ಕೊಂಡ್ ಬೇಡ. ಇಂಥ ಫೌಂಡೇಶನ್ ಅಂತ ಹೇಳಿದ್ರೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಈಸಿ ಆಗತ್ತೆ. ಇದೆಲ್ಲ ಒಂದ್ ಸ್ವಲ್ಪ ಅತಿ ಅನ್ಸ್ತಿಲ್ವಾ ಅಕ್ಕ? ನೀನು ದೀಪಾ ಇಂದ ದಿಶಾ ಆಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು ದೀಪಾ. ಅಂದ್ರೆ ನಾನು ಈ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ನಾನು ದೀಪ ಅಲ್ಲ ದಿಶಾ ಅಂತ ಎಲ್ರು ನಂಬ್ತಾರ ಅಕ್ಕ? ಮೇಕಪ್ ಅಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಯಾರನ್ನ ಹೇಗ್ ಬೇಕಾದ್ರೂ ಬದಲಾಯಿಸ್ಬೋದು, ಆ ತಾಕತ್ತಿದೆ. ಹ್ಞೂ ಅಕ್ಕ, ನಾನು ಕೇಳಿದ್ದೀನಿ 50 ವರ್ಷದ ಮುದುಕಿ ಮೇಕಪ್ ಹಾಕೊಂಡು 20 ವರ್ಷದ ಹುಡುಗನ್ನ ಮದ್ವೆ ಆದ್ಲಂತೆ. ಇಂಥದ್ದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀಯ ಅಲ್ವಾ? ಸರಿ, ಇವಾಗ ಫೌಂಡೇಶನ್ ನ ಟೆಸ್ಟ್ ಮಾಡೋಣ, ಸುಮ್ಮನೆ ಇರು. ಇದು ಸೂಟ್ ಆಗಲ್ಲ. ಓ, ಇದನ್ನ ಹಾಕೊಂಡ್ರೆ ಪಕ್ಕ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದು ಬೇಡ. ಇದು ನಿನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇರೋ ನೋಡು, ಈ ಶೇಡ್ ನಂಬರು 1.9 ಅಂತ. ನೀನ್ ನೆನ್ಪಿಡ್ಕೋಬೇಕು, ಮೇಕಪ್ ಆರ್ಟಿಸ್ಟಿಗೂ ಇದನ್ನೇ ಹೇಳ್ಬೇಕು, ಸರಿನಾ? ಆದ್ರೆ ಮುಖ್ಯವಾಗಿ ನೀನು ಇದನ್ನ ಬರೀ ಮುಖಕ್ಕೆ ಹಚ್ಕೋಬಾರ್ದು, ಫುಲ್ ಬಾಡಿಗೆ ಹಚ್ಕೋಬೇಕು, ಕೈಗೆ, ಕಾಲ್ಗೆ, ಬೆನ್ಗೆ. ಅರ್ಥ ಆಯ್ತಾ? ಅಕ್ಕ, ಇಡೀ ಮೈಗೆ ಹಚ್ಕೋಬೇಕಾ? ಹೌದು. ನೀನ್ ದೀಪ ಅನ್ನೋ ಸಣ್ಣ ಸುಳಿವು ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಅಕ್ಕ. ಓ, ಇನ್ನೊಂದು ಮುಖ್ಯವಾಗಿ ಹೇಳೋದ್ ಮರ್ತೆ, ಒಂದ್ ನಿಮಿಷ. ನಾಳೆ ನೀನು ಈ ಕನ್ನಡಕನ ಹಾಕೊಳ್ಳೋಗಿಲ್ಲ. ಅಕ್ಕ, ಕನ್ನಡಕ ಹೇಳ್ದೆ ನಂಗೆ ಕಣ್ ಕಾಣಿಸಲ್ಲ ಅಕ್ಕ. ಅಯ್ಯೋ ಆಯ್ತಿರು, ನಾನು ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ ನೋಡು. ಇದು ಕಾಂಟ್ಯಾಕ್ಟ್ ಲೆನ್ಸ್ ಅಂತ. ನೀನ್ ಕನ್ನಡಕ ಹಾಕೊಂಡಾಗ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಇದನ್ನ ಹಾಕೊಂಡ್ರೆ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತೆ. ಒಂದ್ಸಲ ಟೆಸ್ಟ್ ಮಾಡೋಣ. ಕಾಣ್ತಿದ್ಯಾ? ಅಕ್ಕ, ನಾನ್ ಕನ್ನಡಕ ಹಾಕೊಂಡಾಗ ಹಿಂಗ್ ಕಾಣಿಸುತ್ತೋ ಹಂಗೆ ಕಾಣಿಸ್ತಿದೆ. ನೀನು ದಿಶಾ ಆಗಿದ್ದಾಗ ಇದನ್ನೇ ಹಾಕೋಬೇಕು.